ಸಾಧನೆಯ ಸಿದ್ಧಿ ಪುರುಷನಿಗೆ ವೇದನೆ ನೀಗುವ ವೇದಾಂತಿ ರೂಪನಿಗೆ ಜ್ಞಾನ ಸಾಗರದ ಬ್ರಹ್ಮಜ್ಞಾನಿಗೆ ವಂದನೆ ಮಹರ್ಷಿ ನಿನಗೆ ವಂದನೆ. ವಂದನೆ ಗುರುವೇ ನಿನಗೆ ಅಭಿನಂದನೆ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನ
ಬಡವರ ಬಗ್ಗೆ ಯಾಕೆ ಕಾಳಜಿ ಇದೆ ಅಂದ್ರೆ ಅವರು ಕೂಡ ಬಡತನದಿಂದ ಬಂದವರು, ಅವರ ಬಡತನದ ಕಷ್ಟಗಳನ್ನ ಕೂತು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅವರ ನಮ್ಮ ದರ್ಶನವನ್ನು ಸಿಕ್ಬೇಕು, ನನ್ನ ಆರಾಧನೆ ಸಿಕ್ಬೇಕು ಅಂತೇಳಿ ಅವರ ಕಳಕಳೆ. ಆದ್ರೆ ಆನಂದ್ ಗುರುಜಿಯವರು ಹೇಳಿದ್ರು, ಎಲ್ಲಪ್ಪ ನೀನು ಸಿಕ್ಕೇ ಇಲ್ಲ, ಎಲ್ಲೋಗಿದೆಯಾ ಅಂತ. ಆದ್ರೆ ನೀವು ಎಲ್ಲಿದ್ರೆ ಕೂಡ ನಮ್ಮ ಹೃದಯದಲ್ಲಿ ಇದ್ದೀರಾ ಗುರುಜಿ ಅಂತ ಹೇಳ್ತಾ, ನನ್ನ ಸಮಾಜ ಸೇವೆಯ ಕಾರ್ಯಕ್ರಮಗಳಿಗೆ ಮದುವೆಗಳಿಗೂ ಕೂಡ ಬಂದು ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ನಾನು ಏನು ಹೇಳಿಲ್ಲ, ಆದ್ರೆ ನಾನು ಒಂದು ಸೇವೆಯನ್ನ ಮಾಡ್ತೇನೆ. ಆದ್ರೆ ಯಾರಾದ್ರೂ ಮನೆಯನ್ನ ಕಟ್ಕೊಂಡ್ಬೇಕಾದ್ರೆ, ಮನೆ ಕಟ್ತಾ ಇದ್ರೆ ನೀವ್ ಯಾರಾದ್ರೂ ಬನ್ನಿ, ಮನೆಗೆ ಕೊಡುವಂತ ಸಿಮೆಂಟ್ ಶೀಟ್ ಅನ್ನ ಫ್ರೀಯಾಗಿ ಕೊಡ್ತೀನಿ. ಇವಾಗಲ್ಲ, ಇವತ್ತೇನು ಕೊಡ್ತಾ ಇಲ್ಲ, ನಾನು 20-30 ವರ್ಷಗಳಿಂದ ಯಾರೇ ಮನೆ ಕಟ್ಕೊಂಡ್ರೆ ಸಿಮೆಂಟ್ ಶೀಟ್ ಅನ್ನ ಕೊಡ್ತಾ ಇದ್ದೀನಿ. ಯಾರ ಮದುವೆ ಆದ್ರೆ ಕೂಡ ಬನ್ನಿ, ನನ್ನ ಕೈಯ ಅವರಿಗೆ ಬೇಕಾಗಿದ್ದಂತ ಬಟ್ಟೆಗಳೆಲ್ಲ ಕೊಡ್ತೀನಿ. ಫಸ್ಟ್ ಇಯರ್ PUC ಇಂದ ಹಾಲ್ ಡಿಗ್ರಿ, ಫಸ್ಟ್ ಇಯರ್ PUC ಇಂದ ಯಾವುದೇ ಪದವಿಯ ವಿದ್ಯಾರ್ಥಿಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಓದ್ತಾ ಇರುವಂತ ಯಾವುದೇ ಫಸ್ಟ್ ಇಯರ್ PUC ಇಂದ ಯಾವುದೇ ಡಿಗ್ರಿ ಸ್ಟೂಡೆಂಟ್ ಆಗಲಿ, ನಿಮಗೆ PGನ ತೊಂದರೆ ಇದ್ರೆ, ಕಾಲೇಜ್ಗೆ PGನ ತೊಂದರೆ ಇದ್ರೆ ನನ್ನ ಹತ್ರ ಬನ್ನಿ, ನಾನು ನನ್ನ ಕೈಲ ಸಹಾಯನ ಮಾಡ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವಂತ ಕವಿವಾಣಿಯನ್ನ ನೆನಪುಗೊಳಿಸ್ಕೊಳ್ತಾ, ಬಂಧುಗಳೇ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ಆ ಹುಟ್ಟು ಸಾವಿನ ನಡುವೆ ಇರುವಂತ ಬದುಕು ನಮ್ಮ ಕೈಯಲ್ಲಿದೆ. ಆ ಬದುಕು ನಾಗರಿಕತೆಯಿಂದ, ಮಾನವೀಯತೆಯಿಂದ ತಾನೂ ಬದುಕಿ ಮತ್ತೊಬ್ರು ಬದುಕಲಿ ಅಂತ ಹೇಳುವಂತ ಬದುಕು ನಮ್ಮದಾಗಬೇಕು. ಆ ತರ ಒಂದು ಬದುಕನ್ನ ಮೈಗೂಡಿಸ್ಕೊಂಡಿರುವಂತ ಅಂಬರೀಷ್ ಅವರು, ಬಹುಶಃ ವಯಸ್ಸು ಸಣ್ಣದು ಅಂಬರೀಷ್ಗೆ. ನಾನು ಆ ವ್ಯಕ್ತಿಯಲ್ಲಿ ಕಂಡಂತ ಒಂದು ಗುಣ, ಎಲ್ಲರೂ ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲರೂ ಕಾರ್ಯಕ್ರಮಗಳು ಮಾಡೋ ಸಮಯದಲ್ಲಿ ಅವರು ತನಗೆ ಬೇಕಾದ ರಾಜಕೀಯ ವ್ಯಕ್ತಿಗಳನ್ನ ಅಥವಾ ಸಿನಿಮಾ ನಟರನ್ನ ಕರೆಯೋದ್ರ ಮುಖಾಂತರ ಆ ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ರೆ, ಅಂಬರೀಷ್ ಅಲ್ಲಿ ನಾನು ಕಂಡಿದ್ದೇನಪ್ಪ ಅಂದ್ರೆ, ಯಾರು ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ, ಯಾರು ಸಾಮಾಜಿಕ ಬದ್ಧತೆಯಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಂತ ಹೋರಾಟಗಾರರನ್ನು ಕೂಡ ವೇದಿಕೆ ಕರೆಸಿ, ಮುಖ್ಯವಾಗಿ ತಾಯಿ ಮನಸ್ಸಿನಿಂದ ಅವರನ್ನ ಆದರಿಸೋದಿದೆಯಲ್ಲ, ಬಹುಶಃ ಅಂಬರೀಷ್ಗೆ ಸಾಟಿ ಅಂತ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳೋಕೆ ಇಚ್ಛೆ ಪಡ್ತೇನೆ. ಅದೇ ಎಲ್ಲ ಜನಗಳಿಗೂ ಒಳ್ಳೆಯ ಆರ್ಥಿಕವಾಗಿ ಮಾನಸಿಕವಾಗಿ ಒಳ್ಳೆಯದಾಗ್ಲಿ ಅಂತ ಒಂದು ಲಕ್ಷ್ಮೀ ಚಕ್ರ ಇರ್ತಕ್ಕಂಥ ಒಂದು ನಾಣ್ಯವನ್ನು ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಅವರ ಏನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೆಲ್ಲರಿಗೂ ಆಶೀರ್ವಾದ ಮಾಡಿ, ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಪೂಜೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಜೊತೆಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆನೂ ಸಹ, ಮತ್ತೆ ಕಾವೇರಿ ಮಹೋತ್ಸವದ ಬಗ್ಗೆ ನಮ್ಮ ರಮೇಶ್ ಅಣ್ಣವ್ರು ಇರ್ಬೋದು, RK ರಮೇಶ್ ಅವರು ಇರ್ಬೋದು, ಸವಿಸ್ತರವಾಗಿ ತಿಳಿಸಿದ್ದಾರೆ. ಆದ್ರೆ ನನ್ನ ಎರಡನೇ ಮಾತು ಏನಂದ್ರೆ, ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಬೇರೆ ಭಾಷೆ ನಾವು ಕಲಿಬೇಕು, ಯಾವುದೇ ಭಾಷೆನ ನಾವು ಕಲಿಬೇಕು, ಆದ್ರೆ ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿಸಬೇಕು. ನಾವು ಕನ್ನಡದ ಬಗ್ಗೆ ಅಭಿಮಾನ ನಾವು ಇಟ್ಕೋಬೇಕು. ಏನಿವತ್ತು ತಾವು ಈ ಒಂದು ಕಾವೇರಿ ಮಹೋತ್ಸವದಲ್ಲಿ ಪಾಲ್ಗೊಂಡು ನಮ್ಮ ಅಂಬರೀಷ್ ರವರು ಈ ಭಾಗದಲ್ಲಿ ತುಂಬಾ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮ್ಗೆಲ್ಲ ಒಳ್ಳೇದಾಗ್ಲಿ, ಗುರುಗಳ ಒಂದು ಆಶೀರ್ವಾದ ನಿಮ್ಗೆಲ್ಲ ಸಿಕ್ಲಿ ಅಂದ್ಬಿಟ್ಟು ಗುರುಗಳನ್ನ ಕರೆಸಿ, ಗುರುಗಳನ್ನ ಒಂದು ಆಶೀರ್ವಚನವನ್ನು ತಮಗೆ ಕೊಡಿಸಿ ಪೂಜೆಯನ್ನು ಮಾಡಿಸಿದ್ದಾರೆ. ನಿಜವಾಗ್ಲೂ ಒಳ್ಳೇದಾಗ್ಲಿ. ಅಷ್ಟೇ ಅಲ್ಲ, ಸಮಾಜದಲ್ಲಿ ತಾವೆಲ್ಲ ತಮ್ಮಲ್ಲಿ ಇರ್ತಕ್ಕಂಥ ಒಕ್ಕುಟೊಕ್ಕುಗಳನ್ನ ತಿದ್ದಿ ಸಮಾಜದಲ್ಲಿ ನಾವೆಲ್ಲ ಒಂದೇ ಸಮಾನರು ಅನ್ನೋ ರೀತಿಯಲ್ಲಿ ನಾವೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮೂಢತ್ವವನ್ನ ಹೋಗ್ಲಾಡಿಸಿ ಒಳ್ಳೆ ಒಂದು ಮುಖ್ಯವಾಹಿನಿಗೆ ಬರೋ ನಿಟ್ಟಿನಲ್ಲಿ ತಾವೆಲ್ಲ ಬಂದಿದ್ದೀರಾ. ತಮ್ಗೆಲ್ಲ ಒಳ್ಳೇದಾಗ್ಲಿ. ಹೇ ಮಹರ್ಷಿ, ಹೇ ತಪಸ್ವಿ, ಈ ಜ್ಞಾನದಾತನು, ಹೇ ಮಹರ್ಷಿ.
महर्षि हे तपस्वी शांति दूतनु हे महर्षि हे तपस्वी ज्ञानदातनु हे महर्षि हे तपस्वी शांति दूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯು ಕಾವೇರಿ ಉತ್ಸವ ಹಾಗೂ ಕನ್ನಡ ನಾಡಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗುರೂಜಿ ಆನಂದ್ ಗುರೂಜಿಯವರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಈಗ ತಾನೇ ತಿಳಿದರು. ಅನೇಕ ನಾಯಕರುಗಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಸಾರ್ವಜನಿಕರಿಗೂ ಆಶೀರ್ವಚನವನ್ನು ನೀಡಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರ ಒಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಮಹಿಳೆಯರಿಗೆ ಒಂದು ಲಕ್ಷ್ಮೀ ಬೆಳ್ಳಿ ಕಾಯಿನವರು ಅಂಬರೀಷ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲರಿಗೂ ಕೊಡಲಾಯಿತು. ಹಾಗೂ ಈ ಕಾರ್ಯಕ್ರಮವನ್ನು ಒಂದು ಕಾವೇರಿಯ ಉತ್ಸವ ಅಂತೇಳಿ ಒಂದು ಒಳ್ಳೆಯ ಹೆಸರನ್ನು ಇಕ್ಕಿ ನಮ್ಮ ಕಾವೇರಿ ಮಾತೆ ಇವತ್ತು ನಮ್ಮ ಬೆಂಗಳೂರಿನ ಎಲ್ಲರಿಗೂ ಒಂದು ಕುಡಿಯುವ ನೀರನ್ನು ಹೇಗೆ ಕೊಡುತ್ತದೋ ಹಾಗೆ ಒಂದು ಕಾವೇರಿ ಉತ್ಸವವನ್ನು ಅಂಬರೀಷ್ ಅವರು ಅಚ್ಚುಕಟ್ಟಾಗಿ ಒಂದು ಅದ್ಧೂರಿಯಾಗಿ ನಡೆಸಿದ್ದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಕೂಡ ಅಂಬರೀಷ್ ಅವರಿಗೆ ಸಲ್ಲಿಸ್ತಾ ಕಾವೇರಿ ಮಹೋತ್ಸವ ಮತ್ತು ಲಕ್ಷ್ಮೀ ಪೂಜೆ ಅನುಷ್ಠಾನವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸಿದರು ಮತ್ತು ನಮ್ಮ ರಾಜಗೋಪಾಲ್ ರೆಡ್ಡಿ ಅನ್ನೋರು ಆಗಮಿಸಿದರು ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಮತ್ತು ಹಲವಾರು ಸಮಾಜ ಸೇವಕರು ಆಗಮಿಸಿ ತಾಯಿಯ ಮತ್ತು ಆನಂದ್ ಗುರೂಜಿಯ ಆಶೀರ್ವಾದವನ್ನು ಪಡ್ಕೊಂಡ್ರು. ಮತ್ತು ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಮತ್ತು ನಾಡಿನ ವಿಚಾರವಾಗಿ ಮತ್ತು ಕಾವೇರಿ ತಾಯಿಯ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮತ್ತು ಎಲ್ಲ ಕನ್ನಡಿಗರು ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.